ಯಾವ ಪಕ್ಷದ ನಾಯಕರನ್ನ ದ್ರೋಹಿಗಳು ಅಂತ ರಾಘವ್ ಚಡ್ಡಾ ಅವತ್ತು ಟೀಕೆ ಮಾಡಿದ್ರು, ಇವತ್ತು ಅವರೇ ಅದೇ ಹಾದಿ ಹಿಡಿದಿರೋದು ಕೇವಲ ಅಧಿಕಾರಕ್ಕಾಗಿ ಅಲ್ವಾ? ಸಾಮಾನ್ಯ ಜನರ ಪಕ್ಷ ಅಂತ ಹುಟ್ಟಿದಂತ ಆಮ್ ಆದ್ಮಿ ಪಾರ್ಟಿ ಇವತ್ತು ತನ್ನದೇ ಸಂಸದರನ್ನ ಉಳಿಸ್ಕೊಳ್ಳಲಾಗದಷ್ಟು ಭ್ರಷ್ಟಗೊಂಡಿದೆಯಾ ಅಥವಾ ದುರ್ಬಲವಾಗಿದೆಯಾ? ರಾಘವ್ ಚಡ್ಡಾ ಮತ್ತೆ ತಂಡ ಬಿಜೆಪಿಯನ್ನ ಸೇರ್ತಾ ಇರೋದು ಮೋದಿ ನಾಯಕತ್ವ ಮೆಚ್ಚಿನ ಅಥವಾ ಕೇಂದ್ರೀಯ ತನಿಖಾ ಸಂಸ್ಥೆಗಳ ಭಯದಿಂದಾಗಿನ? ಪಂಜಾಬ್ನಿಂದ ಆಯ್ಕೆಯಾದಂತಹ ಈ 7 ಸಂಸದರು ಜನರ ಮತಕ್ಕೆ ಅವಮಾನ ಮಾಡಿಲ್ವಾ? ಸಿರಿವಂತ ಉದ್ಯಮಿಗಳಿಗೆ ರಾಜ್ಯಸಭಾ ಟಿಕೆಟ್ ಅನ್ನ ನೀಡಿದಂತಹ ಕೇಜ್ರಿವಾಲ್ ಅವರ ನಿರ್ಧಾರನೇ ಇವತ್ತು ಪಕ್ಷ ಇಷ್ಟು ದೊಡ್ಡ ಮಟ್ಟದಲ್ಲಿ ಒಡೆಯೋದಕ್ಕೆ ಏನಾದ್ರೂ ಕಾರಣ ಆಯ್ತಾ? ಈ ಬಗ್ಗೆ ಒಂದು ವಿವರವಾದ ವಿಶ್ಲೇಷಣೆಯನ್ನು ವೀಕ್ಷಿಸೋದಕ್ಕೆ ಕೆಳಗಿನ ಲಿಂಕ್ ಅನ್ನ ಕ್ಲಿಕ್ ಮಾಡಿ. ನೀವಿನ್ನೂ ವಾರ್ತಾಭಾರತಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ. ಮತ್ತೆ ನಮ್ಮ ಎಲ್ಲ ವಿಡಿಯೋಗಳನ್ನ ಮಿಸ್ ಮಾಡದೇ ಕೊನೆವರೆಗೂ ನೋಡಿ. ಅದರ ಕುರಿತಾಗಿ ನಿಮ್ಗೆ ಏನು ಅಭಿಪ್ರಾಯಗಳಿದೆ ನಮ್ಮ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ. ಮತ್ತೆ ನಿಮ್ಗೆ ಇಷ್ಟವಾದಂತಹ ವಿಡಿಯೋಗಳ ಲಿಂಕ್ ಅನ್ನ ನಿಮ್ಮೆಲ್ಲ ಬಂಧು ಮಿತ್ರರಿಗೆ ಶೇರ್ ಮಾಡಿ. ಥ್ಯಾಂಕ್ ಯು.